ಹಲ್ಲೆಲೂಯಾ ಸ್ತೋತ್ರ. ಕೊಡು ಯಜಮಾನ, ಕುಡ್ದೆಪ್ಪ ಯಜಮಾನ, ತಿಂದೆಪ್ಪ. ಆಯ್ತು ಆಯ್ತಮ್ಮ, ಆಯ್ತು ಆಯ್ತು, ಸುಮ್ಮನೆ ಕೂಡು, ಸುಮ್ಮನೆ ಕೂಡು. ರೊಟ್ಟಿ ಉಳಿದಿದೆ, ದ್ರಾಕ್ಷರಸ ಉಳಿದಿದೆ. ಸುಮ್ಮನೆ ಇರಬೇಕು. ರೊಟ್ಟಿ ಉಳಿದಿದೆ, ದ್ರಾಕ್ಷರಸ ಉಳಿದಿದೆ. ಇದರ ಸಾದೃಶ್ಯ ಏನೆಂದರೆ, ಇನ್ನೂ ಬರಬೇಕಾದ ಮಕ್ಕಳು ಬರಲಿಲ್ಲ ಇವತ್ತು. ಅವರೆಲ್ಲಿದ್ದರೆ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೊನೆ ಪ್ರಾರ್ಥನೆ ಮಾಡಿ ಅಮ್ಮನೇ ಆಶೀರ್ವಾದ ಕೊಟ್ಬಿಡ್ತಾರೆ. ಅಮ್ಮ ಪ್ರಾರ್ಥನೆ ಮಾಡ್ತಾರೆ. ಆತ್ಮೀಯ ತಾಯಿ ಎಂದು, ಆತ್ಮೀಯ ತಂದೆ, ಆತ್ಮೀಯ ತಂದೆ. ಹಲ್ಲೆಲೂಯಾ ಸ್ತೋತ್ರಂ 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 ದೇವ. ಪ್ರೈಸ್ ದ ಲಾರ್ಡ್. ವಂದನೆ 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 ಸ್ವಾಮಿ. ಅಪ್ಪ, ಈ ಜನವರಿ 1 ಹೊಸ ವರ್ಷದ ಹಬ್ಬದ ದಿನದ ಆಚರಣೆಯಲ್ಲಿ ಅಪ್ಪ, ಮೊಟ್ಟ ಮೊದಲನೇದಾಗಿ ಈ ವರ್ಷ ಸಂಜೀವರಾಯನ ಕೋಟೆ ಗ್ರಾಮದಲ್ಲಿ ಅಪ್ಪ ತಂದೆ ವಿಶ್ವಾಸ ಸುವಾರ್ಥ ಪ್ರಾರ್ಥನಾ ಮಂದಿರದಲ್ಲಿ ದೀಕ್ಷಾ ಸ್ನಾನ ಕಾರ್ಯಕ್ರಮವನ್ನು ನೀನು ನಡೆಸಿಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ. ದೀಕ್ಷಾ ಸ್ನಾನ ಹೊಂದಿದ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಮಲ್ಲಿಕಾರ್ಜುನಗಾಗಿ, ವನಿತಮ್ಮಗಾಗಿ, ಸುಂಕಪ್ಪಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇವರನ್ನು, ಇವರ ಕುಟುಂಬಗಳನ್ನು ಆಶೀರ್ವದಿಸಪ್ಪ. ಮುಂದಿನ ಜೀವಮಾನವೆಲ್ಲವೂ ಕೂಡ ನಿನಗಾಗಿ ಅಪ್ಪ, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಜೀವಿಸುವಂತೆ ಸಹಾಯ ಮಾಡು. ಅವರ ಕುಟುಂಬದಲ್ಲಿ, ಅವರ ಜೀವನದಲ್ಲಿ ಮೊದಲನೇ ಸ್ಥಾನ ಏಸಪ್ಪ ನಿನಗೇ ಕೊಡುವಂತೆ ಸಹಾಯ ಮಾಡಪ್ಪ. ನಿನ್ನ ಆಶೀರ್ವಾದ, ನಿನ್ನ ಕೃಪೆಗಳಲ್ಲಿ ತುಂಬಿಸಿ ನಡೆಸು ಸ್ವಾಮಿ. ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ನಿನಗೆ ಸ್ತೋತ್ರ. ಈ ಕುಟುಂಬಗಳಲ್ಲಿ ಅವರು ಮಾಡುವ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಹೊಸ ವರ್ಷದಲ್ಲಿ ದಿನ ದಿನಕ್ಕೂ ಕೂಡ ಆತ್ಮಿಕವಾಗಿ ನಿನ್ನ ಆತ್ಮೀಯ ರೀತಿಯಲ್ಲಿ ಅಪ್ಪ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಆರಾಧಿಸುತ್ತಾ ನಿನ್ನ ವಾಕ್ಯದ ಭಯ ಭಕ್ತಿಯಲ್ಲಿ ಬೆಳೆಯುವಂತೆ ಇರುವಂತೆ ಸಹಾಯ ಮಾಡಪ್ಪ. ಅವರನ್ನು ಪ್ರೀತಿಸಿಕೊಟ್ಟಂಥ ಮುದ್ದಾದ ಮಕ್ಕಳನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಆ ಮಕ್ಕಳನ್ನು ಬೆಳೆಸುವಲ್ಲಿ ಕೂಡ ಆತ್ಮೀಯ ಜ್ಞಾನವನ್ನು ತಂದೆ ತಾಯಿಗಳಿಗೆ ದಯಪಾಲಿಸು ಸ್ವಾಮಿ. ಚಿಕ್ಕಂದಿನಿಂದಲೇ, ಬಾಲ್ಯದಿಂದಲೇ ಮಕ್ಕಳನ್ನು ಯೆಹೋವನ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೆಸುವುದಾದರೆ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಬೆಳೆಯುವುದಕ್ಕೆ ಸಾಧ್ಯವಪ್ಪ. ಅದೇ ರೀತಿ ಅಪ್ಪ ತಂದೆ ತಾಯಿಗಳು ಕೂಡ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು ಅಪ್ಪ. ಮತ್ತು ಈ ಸಮಯದಲ್ಲಿ ಸುಂಕಪ್ಪಗಾಗಿ, ನಾಗಮ್ಮಗಾಗಿ ಪ್ರಾರ್ಥಿಸ್ತದೇನಪ್ಪ. ಆ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅಪ್ಪ, ವೃದ್ಧಾಪ್ಯದಲ್ಲಿರುವಾಗಲೂ ಕೂಡ ಅಪ್ಪ ನಿನಗಾಗಿ ಅಪ್ಪ, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ದೀಕ್ಷಾ ಸ್ನಾನ ಹೊಂದಿರುವಾಗ ಈ ಮಕ್ಕಳನ್ನು, ಈ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸಪ್ಪ. ಅವರು ಕೂಡ ಸಂತೋಷ ಸಮಾಧಾನದಿಂದ ಆಯುಷ್ ಆರೋಗ್ಯ ಬಲವನ್ನು ಹೊಂದಿಕೊಂಡು ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ, ನಿನ್ನ ಕುಟುಂಬವಾಗಿ, ಸಾಕ್ಷಿ ಕುಟುಂಬವಾಗಿರುವಂತೆ ಸಹಾಯ ಮಾಡು. ಮತ್ತು ಈ ಒಂದು ದೀಕ್ಷಾ ಸ್ನಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಪ್ಪ. ಜೋಸೆಫ್ಗಾಗಿ, ಡ್ಯಾನಿಗಾಗಿ, ಅಬ್ರಾಮ್ಗಾಗಿ, ಶಂಕರ್ಗಾಗಿ ಅಪ್ಪ, ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ರಾಜಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ಮತ್ತು ನಿನ್ನ ಪ್ರಿಯ ಮಗಳು ಋತಮ್ಮಗಾಗಿ, ಋತಮ್ಮನ ಕುಟುಂಬಕ್ಕಾಗಿ, ಮಕ್ಕಳು ಮೊಮ್ಮಕ್ಕಳಿಗಾಗಿ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಸೇರಿ ಬಂದಿರುವ ಎಲ್ಲರನ್ನು ನೀನು ಹೆಸರಾಗಿ ಆಶೀರ್ವದಿಸು. ಅಬ್ರಹಾಂ, ನಂದಿನಿಯನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಯವನ ಕಾಲದಲ್ಲಿರುವ ಮಕ್ಕಳು ಸ್ವಾಮಿ, ಮುಂದಿನ ಜೀವಮಾನವೆಲ್ಲವೂ ಕೂಡ ಅಪ್ಪ ನಿನ್ನ ಸೇವೆಯಲ್ಲಿ ನಿರತರಾಗಿರುವಂತೆ ಸಹಾಯ ಮಾಡಪ್ಪ. ಆಶೀರ್ವದಿಸು, ಅಭಿಷೇಕಿಸು, ಆತ್ಮದಿಂದ ತುಂಬಿಸು. ಆತ್ಮದ ಜ್ಞಾನದಿಂದ, ಸತ್ಯವೇದ ಬೈಬಲಿನ ವಾಕ್ಯಗಳ ಗೂಢಾರ್ಥಗಳಿಂದ ತುಂಬಿಸಿ ನಿನ್ನ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೇನಪ್ಪ. ಮತ್ತು ದೀನದಾಸರಾದ ನಮ್ಮನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ನೀವು ನಮಗೆ ಕೊಟ್ಟಂಥ AGM ಸಂಸ್ಥೆಯನ್ನು, ಸೇವೆಯನ್ನು, ಸೇವಕರನ್ನು, ವಿಶ್ವಾಸಿಗಳನ್ನು ಪ್ರತಿಯೊಬ್ಬರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮದವಯ್ಯನವರನ್ನು ಆಶೀರ್ವದಿಸಿರಪ್ಪ. ಅಪ್ಪ ತಂದೆ, ಇಳಿ ವಯಸ್ಸಿನಲ್ಲಿ ಇರುವಾಗಲೂ ಕೂಡ ಆಯುಷ್ಯ ಆರೋಗ್ಯ ಬಲ ಕೊಟ್ಟು ಅಪ್ಪ ಆತ್ಮದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುತ್ತಿರುವ ವಿಧಾನಕ್ಕಾಗಿ ಸ್ತೋತ್ರಪ್ಪ. ಇನ್ನು ಮುಂದಿನ ಜೀವಮಾನವೆಲ್ಲವೂ ಕೂಡ ಅಪ್ಪ ದೀನದಾಸರಾದ ನಮ್ಮಿಬ್ಬರನ್ನು ಕೂಡ ನಿಮ್ಮ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ, ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ದೇವಕುಮಾರ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹಾಯವು, ಸಹವಾಸವು, ಅನ್ಯೋನ್ಯತೆಯು, ಮಾರ್ಗದರ್ಶನವು ಸಕಲ ಪರಿಶುದ್ಧರೊಂದಿಗೂ ಮತ್ತು ವಿಶೇಷವಾಗಿ ಈ ದಿನ ದೀಕ್ಷಾ ಸ್ನಾನ ತೆಗೆದುಕೊಂಡಿರುವಂಥ ಮಕ್ಕಳು ಮಲ್ಲಿಕಾರ್ಜುನ, ವನಿತಮ್ಮ ಮತ್ತು ಸುಂಕಪ್ಪ ಅವರೊಂದಿಗೂ ಆ ಎರಡು ಕುಟುಂಬಗಳೊಟ್ಟಿಗೂ ಸದಾಕಾಲ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೆ ಪ್ರೈಸ್ ಲಾರ್ಡ್‌ಪ್ಪ.
ಎಲ್ಲರಿಗೆ ಪ್ರೈಸ್ ಲಾರ್ಡ್, ಗಾಡ್ ಬ್ಲೆಸ್ ಯು ಆಲ್. ಹೊಸ ವರ್ಷ ಎಲ್ಲ ಹೊಸದಾಗಿರಲಿ, ಸಂತೋಷವಾಗಿ ಸಮಾಧಾನವಾಗಿರಿ ಎಲ್ಲರೂ. ಮತ್ತೊಂದು ಸಲ ಹ್ಯಾಪಿ ನ್ಯೂ ಇಯರ್ 2026 ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೆ.